ಭಾರ್ಗವಿ, ನಿನ್ನ ಪರವಾಗಿ ವಾದ ಮಾಡಕ್ಕೆ ಒಂದು ಪೆಟಿಷನ್ ಬಂದಿದೆ. ನಾನು ಕೇಳಿದವ್ರು ಎಲ್ಲರೂ ಆಗಲ್ಲ ಆಗಲ್ಲ ಅಂದಿದ್ರಲ್ಲ, ಈಗ ಯಾರಪ್ಪ ಬಂದ್ರು ಪುಣ್ಯಾತ್ಮರು? ಸರ್, ನಿಮ್ಮನ್ನು ಎದುರಾಕೊಳ್ಳೋದೇ ಆ ಧ್ಯಾನ ಮಗನ ಬಂದಿದೆ ಸರ್. ವಕಾಲತ್ತ? ಯೋನೋನ ಯಾರು ಯಾರು ನನ್ನ ಪರ ವಕಾಲತ್ ಹಾಕಿರೋದು? ಅರ್ಜುನ್ ಜಯಪ್ರಕಾಶ್ ಪಾಟೀಲ್. ರಮ್ಯಾ, ರಮ್ಯಾ, ಎಸ್, ಯಾರು ಬೇಕಿತ್ತು? ಈ ಮನೇಲಿ ರಮ್ಯಾ ಅನ್ನೋಳಿದಾಳಲ್ಲ, ಅವಳನ್ನ ಹುಡ್ಕೊಂಡ್ ಬಂದಿದ್ದೀನಿ. ರಮ್ಯಾನಾ? ಇಲ್ಲ, ಆ ಹೆಸರಿನವ್ರು ಯಾರು ಇಲ್ಲ. ಹೊರಡಿ. ಅವಳು ಇದೇ ಮನೆ ಅಡ್ರೆಸ್ ಕೊಟ್ಟಿದ್ದಾಳೆ, ಸುಮ್ಮನೆ ಡೌ ಮಾಡಬೇಡಿ. ಅವಳು ಲವ್ವರು, ಹೋಗಿ ಹೇಳಿ ನಾನು ಮುತ್ತತ್ತಿ ಬಂದಿದ್ದೀನಿ ಅಂತ, ಬರ್ತಾಳೆ. ರಮ್ಯಾ, ರಮ್ಯಾ, ರಮ್ಯಾ ಡಾರ್ಲಿಂಗ್. ಯಾರಯ್ಯ ನೀನು? ರಮ್ಯಾನೂ ಇಲ್ಲ, ಯಾರು ಇಲ್ಲ, ಸುಮ್ನೆ ಹೋಗಯ್ಯ. ಚಿಕ್ಕತೆ, ಇವರು ನನ್ನ ಫ್ರೆಂಡ್ ಗಂಡ. ಮೋಸ್ಟ್ಲಿ ನನ್ನನ್ನು ಮಾತಾಡ್ಸಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಇಂಥವ್ರೆಲ್ಲ ನಿನ್ ಫ್ರೆಂಡ್ಸಾ? ರಮ್ಯಾ ಇಲ್ಲಿ ಬಂದಿಲ್ಲ, ಅವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತು. ಹೇಳ್ತೀನಿ ಬನ್ನಿ. ಫ್ರೆಂಡು ಅಂತ್ಯಾ? ಆಚೆ ಕಡೆ ಯಾಕೆ ಮಾತಾಡ್ಬೇಕು? ಒಳಗಡೆನೆ ಕೂರ್ಸ್ ಮಾತಾಡ್ಸು. ಇಲ್ಲ ಚಿಕ್ಕತೆ, ಅವರು ಅರ್ಜೆಂಟಲ್ಲಿ ಇದ್ದಾರೆ, ಹಂಗೆ ಮಾತಾಡ್ಸಿ ಹಂಗೆ ಕಳಿಸ್ಬಿಡ್ತೀನಿ.
ಸರ್ ನಿಮ್ಮನೇಲೆ ಇನ್ನೊಬ್ಬ ಲಾಯರ್ ಇದ್ರು ಅನ್ನೋದನ್ನ ನಾವು ಮರ್ತೇ ಬಿಟ್ಟಿದ್ವಲ್ಲ. ರೀ, ರಮ್ಯಾ ಎಲ್ರಿ? ನೀವೇನೋ ಕರ್ಕೊಂಡು ಬಂದ್ಬಿಟ್ರಿ. ಅವಳ ಕಡೆಯಿಂದ ಒಂದು ಫೋನ್ ಇಲ್ಲ, ಒಂದು ಮೆಸೇಜ್ ಇಲ್ಲ. ಅವಳು ಹೇಗಿದ್ದಾಳೋ ಏನೋ ಒಂದು ಗೊತ್ತಿಲ್ಲ. ಮದುವೆ ಬೇರೆ ಆಗ್ತಾ ಇದೆ ನಮ್ಗೆ. ಮೆತ್ತಗ್ ಮಾತಾಡಯ್ಯ. ಮದ್ವೆ ಆಗ್ತಿದೆ, ಇನ್ನೂ ಆಗಿಲ್ಲ ತಾನೆ, ಯಾಕೆ ಹಿಂಗ ಆಡ್ತಿದ್ಯಾ? ಸರಿ, ರಮ್ಯಾ ಎಲ್ಲಿ? ಅವಳು ಇಲ್ಲಿ ಸಂಧ್ಯಾ. ಅದೇ ಅವಳೆಲ್ಲಿ ಅದ್ನೇಳಿ. ಅವಳನ್ನ ಕೋರ್ಟ್ ಕರ್ಕೊಂಡು ಹೋಗಿದ್ದಾರೆ. ಅವಳು ಇಲ್ಲಿಗೆ ಬಂದ್ಮೇಲೆ ಕಾಲ್ ಮಾಡಕ್ ಹೇಳ್ತೀನಿ. ಹೊರಡಯ್ಯ ಮೊದ್ಲು. ಸ್ವಲ್ಪ ಹಣ ಬೇಕಿತ್ತು, ಕಳ್ಸಿ ಹೋಗ್ತೀನಿ. ಏಯ್, ಏನ್ ಅನ್ಕೊಂಡಿದ್ಯಾ? ನಾನೇನ್ ಇಲ್ಲಿ ದುಡ್ಡಿನ ಮರ ನೆಟ್ಟಿದ್ದೀನಿ ಅನ್ಕೊಂಡಿದ್ಯಾ? ನಾನ್ ದುಡ್ಡು ಕೊಡೋದು ಏನಿದ್ರು ಸಂಧ್ಯಾಗ್ ಮಾತ್ರ. ಬೇಕಿದ್ರೆ ಅವಳ ಹತ್ರನೇ ಕೇಳಿಸ್ಕೊ ಹೋಗು. ಮೇಡಮ್, ಇಷ್ಟು ದೊಡ್ಡ ಮನೆ, ದುಡ್ಡು ಕಾಸು ಚೆನ್ನಾಗಿರೋರ್ ಕೈ ಕೆಳಗೆ ಕೆಲಸ ಮಾಡ್ತಿದ್ದೋಳು ಓಡ್ ಹೋಗಿದ್ದಾಳೆ, ಸತ್ತಿದ್ದಾಳೆ. ಅಂದ್ರೆ ಅದ್ರ ಹಿಂದೆ ಇರೋ ವಿಷಯ ಚಿಕ್ಕದಂತೂ ಆಗಿರಲ್ಲ ಅಲ್ವಾ ಮೇಡಮ್? ಸಂಧ್ಯಾ ಸತ್ತಿಲ್ಲ, ಓಡ್ ಹೋಗಿದ್ದಾಳೆ ಅಂತ ರಮ್ಯಾ ನಂಬ್ಕೊಂಡಿದ್ದಾಳೆ. ನೀವು ನಂಬಿಸಿದಿರಿ. ಆದ್ರೆ ಆ ಸಂಧ್ಯಾ ಸತ್ತಿದ್ದಾಳೆ ತಾನೇ? ಮತ್ತೆ ಅಂಥದ್ರಲ್ಲಿ ಇಷ್ಟೊಂದು ರಿಸ್ಕ್ ತಗೊಂಡು ನಮ್ಮ ಹುಡುಗಿನ ನಿಮ್ಮ ಮನೆಗೆ ಕಳಿಸಿದೀನಿ ಅಂದ್ರೆ ಅದಕ್ಕೆ ತಕ್ಕಂತೆ ಪೇಮೆಂಟ್ ಇರ್ಬೇಕಲ್ವಾ? ಕೆಲ್ಸಕ್ಕೆ ತಕ್ಕಂತೆ ಕೂಲಿ ಇಲ್ಲ ಅಂತಂದ್ರೆ ಕೆಲಸ ಮಾಡಕ್ಕೆ ಇಂಟ್ರೆಸ್ಟೇ ಇರಲ್ಲ ಮೇಡಮ್. ನೀವು ಕೊಡಂಗಿದ್ರೆ ಕೊಡಿ, ಇಲ್ಲ ಅಂದ್ರೆ ಒಳಗೋಗಿ ಯಾರ ಹತ್ರ ಕೇಳಿ ಇಸ್ಕೋತೀನಿ. ಆಯ್ತಾಯ್ತು, ನಾನೇ ಕಳಿಸ್ತೀನಿ. ನಂಬರ್ ಹೇಳು. ಹಳೆ ನಂಬರ್ ಇತ್ತಲ್ಲ, ಅದಕ್ಕೆ ಹಾಕಿ. ಕಳ್ಸಿದೀನಿ. ಎಷ್ಟು ಬೇಗ ಕಳಿಸ್ಬಿಟ್ರಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಮೇಡಮ್, ನೀವು ತರ ದೇವತೆ ದೇವತೆ ಇದ್ದಂಗೆ ಮೇಡಮ್. ನಮ್ಮಂತ ಸಾಮಾನ್ಯನ ಜೊತೆ ಕಷ್ಟ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರಿ. ಸರಿ, ಆಗಾಗ ಬರ್ತಾ ಇರ್ತೀನಿ. ಇದೇ ತರ ಸ್ವಲ್ಪನೇ ಅಮೌಂಟ್ ಕೊಡಿ, ಆಯ್ತಾ? ಬರಲ್ಲ ಮೇಡಮ್, ಥ್ಯಾಂಕ್ ಯು. ಇಷ್ಟೊತ್ತದೇನ್ ಮಾತಾಡ್ತಾ ಇದ್ದೆ? ಅಬ್ಬಾ, ಇವ್ರು ಕೇಳಿಸ್ಕೊಂಡಿಲ್ಲ ಅಂತಾಯ್ತು. ಏನಿಲ್ಲ ಚಿಕ್ಕತ್ತೆ, ಗಂಡ ಹೆಂಡ್ತಿದ್ಗೇನೋ ಜಗಳ, ಅವಳಿಗೆಲ್ಲೋ ಹೋಗ್ಬಿಟ್ಲಂತೆ, ಅದಕ್ಕೆ ಹುಡ್ಕೊಂಡ್ ಬಂದಿದ್ರು ಅಷ್ಟೆ. ಏನೋಪ್ಪ, ನೀನ್ ಹೇಳೋ ಮಾತು ನಂಬೋ ತರ ಇದ್ರು ಪ್ರತಿ ಸಲ ಮಾಡ್ದ ಹಾಗೆ ಏನೋ ಒಂದು ಗೋಲ್ಮಾಲ್ ಮಾಡ್ತೀಯ ಅನ್ನೋ ಡೌಟು ನೋಡ್ ಬೃಂದ, ನೀನು ಸಂಧ್ಯಾನ್ ಕರ್ಕೊಂಡ್ ಬಂದಿದ್ಯಾ ಅನ್ನೋ ಕಾರಣಕ್ಕೆ ಈ ಸ್ಥಾನ ಮಾನ ಮರ್ಯಾದೆ ಸಿಕ್ತಿದೆ. ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ಯೋ ನಿನ್ನ ಜೀವನ ಕೇರ್ ಆಫ್ ಫುಟ್ಪಾತ್ ಆಗುತ್ತೆ. ನೆನ್ಪಿರ್ಲಿ ಮೇಡಮ್. You may proceed. Thank you, Your Honor.
ಯೋರ್ ಆನರ್, ನನ್ನ ಕಕ್ಷಿದಾರರಾದ ಭಾರ್ಗವಿ ಅವರು ಒಬ್ಬ ಪ್ರಾಮಾಣಿಕ ಲಾಯರ್. ಲಾಯರ್ ಅನ್ನೋದ್ಕಿಂತ ಅವರು ಒಬ್ಬ ಹೆಣ್ಣಾಗಿ ಅನ್ಯಾಯಕ್ಕೊಳಗಾದ ಇನ್ನೊಂದು ಹೆಣ್ಣಿಗೆ ತನ್ನ ಕೈಲಾದ ಸಹಾಯ ಮಾಡಿದ್ದಾರೆ. ಅವ್ರಿಗೋಸ್ಕರ ತನ್ನ ಶಕ್ತಿ ಮೀರಿ ಹೋರಾಡಿದ್ದಾರೆ. ನಿಷ್ಠಾವಂತೆಯಾಗಿ ಹೆಣ್ಣಿನ ಗೌರವ ಕಾಪಾಡೋದಕ್ಕೋಸ್ಕರ ಹೋರಾಟ ಮಾಡಕ್ ಹೊರಟ ಇವ್ರ ಮೇಲೆ ಇಲ್ಲ ಸಲ್ಲದ ಅಪವಾದ ಹೊರಿಸಿ ಕೋರ್ಟ್ ಅನ್ನೇ ಮಿಸ್ಲೀಡ್ ಮಾಡಿದ್ದಾರೆ ಅಂತ ಈ ಜಾಗದಲ್ಲಿ ನಿಲ್ಸಿದ್ದಾರೆ. ಇದು ಸರಿಯಲ್ಲ ಮಹಾಸ್ವಾಮಿ. ಈ ಕೇಸ್ನಲ್ಲಿ ಕೆಲವು ಕಾಣದ ಕೈಗಳು ಸಂಚು ಮಾಡಿವೆ ಇವರ. ಸರ್ ಏನ್ ಸರ್ ನೀವು ಮಗ ವಾದ ಮಾಡ್ತಾ ಇದೆ ಅಂತ ಖುಷಿ ಪಡೋ ತಂದೆ ಅಲ್ಲ ಸರ್ ನೀವು. ಅವ್ರು ನಮ್ಮ ಎದುರಾಳಿ. ಅಬ್ಜೆಕ್ಷನ್ ಮೈ ಲಾರ್ಡ್. ಯಾವ ಕಾರಣದ ಕೈ ಅಂತ ಗೊತ್ತಾ? ಅದನ್ನ ಹುಡ್ಕೋಕೆ ಬಂದಿರೋದು. ಕೋರ್ಟ್ ಅಲ್ಲಿ ಒಬ್ಬ ಲಾಯರ್ ವಿರುದ್ಧನೇ ಕೇಸ್ ನಡೀತಾ ಇತ್ತು. ಇವ್ರ ವಿರುದ್ಧ ವಕಾಲತ್ ಹಾಕಕ್ಕೆ ಒಬ್ಬ ಲಾಯರ್ ಕೂಡ ಮುಂದೆ ಬರಲಿಲ್ಲ. ಮಹಾಸ್ವಾಮಿ, ಇದು ಕಾಣದ ಕೈ ಸಂಚಲ್. ಇನ್ನು ನಮ್ಮ ಅಪೋಸಿಷನ್ ಲಾಯರ್ ತಮ್ಮ ಹಿರಿಮೆಗೆ ಹೆದರಿ ಭಾರ್ಗವಿ ಪರ ವಾದ ಮಾಡಕ್ಕೆ ಯಾವ ಲಾಯರು ಬರಲ್ಲ ಅನ್ನೋ ಭರವಸೆಲಿ ಸತ್ಯ ಸುಳ್ಳಿನ ಪರಿವೇ ಇಲ್ಲದೆ ಆರಾಮಾಗಿದ್ದಾರೆ. ಇದು ನ್ಯಾಯಾಲಯ ಅಂತ ಲಾಯರ್ ಸಾಹೇಬರು ಮರೆತು ಬಿಟ್ಟಿದ್ದಾರೆ. ಕಾನೂನು ಮತ್ತು ನ್ಯಾಯಾಲಯಕ್ಕೆ ಯಾವ ಭಾವನೆಗಳು ಬೇಕಾಗಿಲ್ಲ. ಇಲ್ಲಿ ನಿರಪರಾಧಿ ಅಂತ ಪ್ರೂವ್ ಆಗೋದಕ್ಕೆ ಸಾಕ್ಷಿಗಳ ಮಾತ್ರ ಬೇಕಾಗಿರೋದು. ಇದನ್ನ ನಮ್ಮ ಲರ್ನಡ್ ಫ್ರೆಂಡ್ಗೆ ಜ್ಞಾಪಕ ಮಾಡ್ಸಕ್ಕೆ ಇಷ್ಟಪಡ್ತೀನಿ ಇವರನ್ನ. ಮೈ ಡಿಯರ್ ಲರ್ನಡ್ ಫ್ರೆಂಡ್, 100 ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ನಮ್ಮ ಕಾನೂನು ಸಾರಿ ಸಾರಿ ಹೇಳುತ್ತೆ. ಸತ್ಯಕ್ಕೆ ಬೆಲೆ ಕೊಡೋ ಸ್ಥಳ ಅಂತ ನನಗೂ ಗೊತ್ತು. ಆದ್ರೆ ಇದು ಬೇರೆಯವರ ಭಾವನೆಯನ್ನು ತುಳಿಯೋ ಕ್ರೌರ್ಯದ ಕೋಟೆ ಆಗ್ಬಾರ್ದು ಡ್ಯಾಡ್. ನೋ ಎಮೋಷನ್. ಸಾರಿ ಮೈ ಲಾರ್ಡ್. ಇಲ್ಲಿ ನ್ಯಾಯ ಅನ್ನೋದು ಕೈಗೆಟಕದ ನಕ್ಷತ್ರ ಆಗ್ಬಾರ್ದು. ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ತನಗಾದ ಅನ್ಯಾಯವನ್ನ ಧೈರ್ಯವಾಗಿ ಹೇಳ್ಕೊಳ್ಳೋ ಜಾಗ ಆಗ್ಬೇಕು. ತಪ್ಪು ಸಾಬೀತಾಗೋವರೆಗೂ ಇಲ್ಲಿ ಯಾರು ಅಪರಾಧಿಗಳಲ್ಲ. ನಾನು ಬಂದಿದ್ದು ತಡ ಆಗಿರ್ಬೋದು, ಆದ್ರೆ ನನ್ ಮಾತು ತಪ್ಪಲ್ಲ ಮೈ ಡಿಯರ್ ಲರ್ನೆಡ್ ಫ್ರೆಂಡ್. ಜೆಪಿ ಎದುರು ನಿಲ್ಲೋ ತಾಕತ್ತು ಜೆಪಿ ಮಗನಿಗೆ ಇದೆ ಅನ್ನೋದನ್ನ ಮರೆತು ಬಿಟ್ಟಿದ್ದೆ. ನಿರ್ಮಲಾ, ನೋಡ್ತಾ ಇದೀಯಾ? ನೋಡ್ತಾ ಇದೀಯಾ? ಶಬಾಷ್ ನನ್ ಮಗನೇ, ಶಬಾಷ್. ಐ ಆಮ್ ರಿಯಲಿ ಸೋ ಪ್ರೌಡ್ ಆಫ್ ಯು. ಈ ಜೆ.ಪಿ. ಪಾಟೀಲ್ ಮಗ ಅಂತ ಪ್ರೂವ್ ಮಾಡ್ಬಿಟ್ಟೆ. ನಿನ್ ಕುತ್ತಿಗೆಯಲ್ಲಿರೋ ಈ ಮೆಡ್ಲು ನನ್ನ ಆಸೆ ಕನಸುಗಳಿಗೆ ಇನ್ನಷ್ಟು ರೆಕ್ಕೆ ಕಟ್ತಾ ಇದೆ. ವೆಲ್ ಡನ್, ವೆಲ್ ಡನ್. ನಿಮ್ ಮಗ ಅಂದ್ಮೇಲೆ ನಿಮ್ ಹಾಗೆ ಇರ್ಬೇಕಲ್ವಾ ಜೆ.ಪಿ?
ಅಪ್ಪನ ಹಾಗೆ ಮಗ ಕೂಡ ಲಾಯರ್ ಆಗಿ ನಮ್ ಕಣ್ಮುಂದೆ ನಿಂತಿದ್ದಾನೆ. ನೀವಿಬ್ರು ಹೀಗೆ ಕಪ್ ಕೋಟ್ ಹಾಕಿ ಕೋರ್ಟ್ ಮೆಟ್ಲು ಹತ್ತೋದನ್ನ ನೋಡೋದಕ್ಕೆ ಐ ಆಮ್ ಜಸ್ಟ್ ಸೋ ಎಕ್ಸೈಟೆಡ್. ನನ್ ಬಂಗಾರ ಟಾಪರ್ ಮೆಡಲ್ ತಗೊಂಡು ಡ್ಯಾಡ್ ಗೌರವನ ಉಳಿಸ್ಬಿಟ್ಟೆ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಇಷ್ಟಕ್ಕೆ ಇವನ್ ಸಾಧನೆ ನಿಲ್ಲಲ್ಲ ನಿರ್ಮಲ. ನಾನು ಇಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿರೋ ಸಾಮ್ರಾಜ್ಯ, ಲಾ ಫರ್ಮ್, ನೇಮ್, ಫೇಮ್ ಅದೆಲ್ಲಾನು ಇವನು ಮುಂದುವರ್ಸ್ಕೊಂಡು ಹೋಗ್ತಾನೆ. JP ಪಾಟೀಲ್ ಸಾಮ್ರಾಜ್ಯಕ್ಕೆ ಇವನೇ ವಾರಸ್ದಾರ. ಅರ್ಜುನ್ ಜಯಪ್ರಕಾಶ್ ಪಾಟೀಲ್. ಅರ್ಜುನ್, ನನ್ನ ಕನಸು ಇನ್ನೂ ದೊಡ್ಡದಾಗಿದೆ ನೋಡು. ನೀನು 1-2 ವರ್ಷ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ಗೋಸ್ಕರ ಲಾ ಪ್ರಾಕ್ಟೀಸ್ ಮಾಡು. ಅಷ್ಟರಲ್ಲಿ ನಾನು ಜಡ್ಜ್ ಆಗಿರ್ತೀನಿ. ಅಥವಾ ಬೇಕಾದ್ರೆ ನೀನು ಡೈರೆಕ್ಟ್ ಆಗಿ ಎಕ್ಸಾಮ್ ಬರೆದು ಜಡ್ಜ್ ಆಗ್ಬಿಡು. ನಮ್ಮಿಬ್ರನ್ನು ನೋಡಿ ಜನ ಎಲ್ಲ ಉರ್ಕೋಬೇಕು. ಅಂಥ ಜೋಡಿ ಆಗಿರೋಣ. ಅದು ಡ್ಯಾಡ್, ಏನೋ ಲಾಯರ್ ಆಗೇ ಇರ್ತೀನಿ, ಅದೇ ನನ್ನ ಆಸೆ ಅಂತ ಹೇಳ್ತೀಯ. ನಿಂಗೆ ಏನ್ ಇಷ್ಟನೋ ಅದು ಮಾಡು ಅರ್ಜುನ್. ನಲ್ಲಿ ನಾವಿಬ್ರು ಕೋರ್ಟ್ಗೆ ಹೋಗ್ತೀವಲ್ಲ, ಅಷ್ಟು ಸಾಕು. ಡ್ಯಾಡ್, ನಾನು ಇದನ್ನ ಓದಿದ್ದು ನಿಮ್ ಖುಷಿಗೋಸ್ಕರ. ನಂಗೆ ಗೊತ್ತು ಅರ್ಜುನ್, ನಾನು ತುಂಬಾ ಖುಷಿಯಾಗಿದ್ದೀನಿ. ಹಾಗಲ್ಲ ಡ್ಯಾಡ್, ಇದು ನನ್ನ ಕನ್ಸಲ್ಲ. ನಿಮ್ಮ ಮೇಲೆ ಪ್ರೀತಿ ಗೌರವ ಇರೋದ್ರಿಂದನೇ ಲಾ ಓದಿ ಲಾಯರ್ ಆಗಿ ನಿಮ್ಮ ಕಣ್ಮುಂದೆ ನಿಂತಿದ್ದೀನಿ. ಆದರೆ ನನ್ನ ಕನಸು ಸ್ವಂತ ಬಿಸ್ನೆಸ್ ಮಾಡೋದು. ಏನ್ ಹೇಳ್ತಾ ಇದೀಯ ಅರ್ಜುನ್? ಇವತ್ತು ನಿಮ್ಮ ಆಸೆನ ಈಡೇರಿಸಿದ್ದೀನಿ. ಹೀಗೆ ನನ್ನ ಕನಸಿಗೂ ಬೆಲೆ ಕೊಟ್ಟು ಸಪೋರ್ಟ್ ಮಾಡಿ ಡ್ಯಾಡ್. ಲಾ ಓದಿ ಲಾಯರ್ ಆಗಲ್ಲ ಅಂದ್ರೆ ಏನರ್ಥ? ಈ ಮನೆಯಲ್ಲಿ ನನ್ನ ಮಾತೇ ನಡೆಯೋದು. ನನ್ನ ಕನಸೇ ನಿನ್ನ ಕನಸಾಗಿರ್ಬೇಕು ಅರ್ಜುನ್. ಸಾರಿ ಡ್ಯಾಡ್, ನನಗೆ ಲಾ ಪ್ರಾಕ್ಟೀಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ನಿಮ್ಮ ಮಾತನ್ನ ಮೀರ್ತಿದ್ದೀನಿ ಅಂತ ಅನ್ಕೋಬೇಡಿ ಡ್ಯಾಡ್. ಈಗಲೂ ನಿಮ್ಮ ಬಗ್ಗೆ ಅಷ್ಟೇ ಪ್ರೀತಿ ಗೌರವ ಇದೆ ನನಗೆ. ಕಾಸದ್ಬಿಟ್ಟಿ ಕೇಸಿ ನಿನ್ ಪ್ರೀತಿ ಗೌರವನ. ನೀನು ಲಾ ಪ್ರಾಕ್ಟೀಸ್ ಮಾಡಬೇಕು, ಲಾಯರೇ ಆಗ್ಬೇಕು. ನಿಮ್ಮ ಆಸೆ ಈಡೇರ್ಸಕ್ಕೆ ನಾನು ತುಂಬಾನೇ ಪ್ರಯತ್ನ ಪಟ್ಟಿದ್ದೀನಿ. ಆದರೆ ನನಗೆ ಇಂಟ್ರೆಸ್ಟ್ ಇಲ್ದಿರೋ ಒಂದು ಕೆಲಸನ ಜೀವನ ಪರ್ಯಂತ ಮಾಡಕ್ಕೆ ನನಗಿಷ್ಟ ಇಲ್ಲ. ದಯವಿಟ್ಟು ನನ್ನ ಆಸೆ ಪ್ರಕಾರ ಬದುಕಕ್ಕೆ ಬಿಟ್ಬಿಡಿ. ಅರ್ಜುನ್, ಅರ್ಜುನ್ ನಿಂತ್ಕೋ, ನನ್ ಮಾತು ಕೇಳು ಅರ್ಜುನ್. ಒಂದಲ್ಲ ಒಂದು ದಿನ ನೀನು ಕೋರ್ಟ್ಗೆ ಲಾಯರ್ ಆಗಿ ಬಂದೇ ಬರ್ತೀಯ. ಯುವರ್ ಆನರ್, ಈ ಕೇಸಲ್ಲಿ ಕೆಲವು ಗೊಂದಲಗಳಿವೆ. ಅದಕ್ಕಾಗಿ ಸಂಧ್ಯಾ ಬೆಟ್ಟಗಿರಿ ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಡಿ.
ಸಂಧ್ಯಾ ಕೊಲೆ ಆಗಿದ್ದಿನ, ಐ ಮೀನ್ ಕೊಲೆ ಆಗಿದ್ದಾಳೆ ಅಂತ ನಾಟಕ ಆಡಿದ್ದಿನ ಭಾರ್ಗವಿ ಅವರು ಯಾರ ಜೊತೆ ಮಾತಾಡಿದ್ದಾರೆ ಅನ್ನೋ ಕಾಲ್ ರೆಕಾರ್ಡ್ ನಿಮ್ ಮುಂದೆ ಇದೆ.